ನಾನಿವತ್ತೊಂದು ಎನಿಮಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಎನಿಮಿ ಹೆಸರು ಒನ್ ಪೀಸ್. ಇದೊಂದು ಲೆಜೆಂಡರಿ ಎನಿಮಿ. ಈ ವಿಡಿಯೋ ಶುರು ಮಾಡೋಣ. ಒನ್ ಪೀಸ್ನ ಕತೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಎಪಿಸೋಡ್ನಿಂದ. ಇದರಲ್ಲಿ ಒಬ್ಬ ಪೈರೇಟ್ನ ಬಗ್ಗೆ ತೋರಿಸ್ತಾರೆ. ಪೈರೇಟ್ ಅಂದರೆ ದರೋಡೆಕೋರ ಅಂತ. ಈ ಪೈರೇಟ್ ಸಮುದ್ರದಲ್ಲಿ ಮಾತ್ರ ಕಳ್ಳತನ ಮಾಡ್ತಾರೆ. ಅದರಲ್ಲಿ ಇವ ಕೂಡ ಒಬ್ಬ. ಇವ ಏನ ಹೆಸರು ಗೋಲ್ಡ್ ರೋಜರ್ ಅಂತ. ಇವಯ್ಯ ಅವನ ಜೀವನದಲ್ಲಿ ಕದ್ದಿರೋ ಎಲ್ಲ ನಿಧಿಯನ್ನು ಒಂದು ಜಾಗದಲ್ಲಿ ಬೆಚ್ಚಿಡ್ತಾನೆ. ಇವನೇ ಪೈರೇಟ್ ಕಿಂಗ್. ಇವನು ಹೇಳ್ತಾನೆ, ಯಾರು ಪೈರೇಟ್ ಕಿಂಗ್ ಆಗಬೇಕು ಅಂತ ಅಂದ್ಕೊಂಡಿದ್ದರು ಅದನ್ನು ತಗೋಗಿ ಅಂತ ಹೇಳ್ಬಿಟ್ಟು ಸಾಯ್ತಾನೆ. ಈ ವಿಷಯ ಕೇಳಿಬಿಟ್ಟು ಪೋಯಿಂಟಲ್ಲಿರೋ ಎಲ್ಲ ಪೈರೇಟ್ಸ್ ಅದನ್ನು ಹುಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ತೋರಿಸ್ತಾರೆ, ಸಮುದ್ರದಲ್ಲಿ ಶಿಪ್ನಲ್ಲಿರೋ ಇಬ್ಬರು ನೀರಲ್ಲಿ ತೇಲ್ತಿರೋ ಒಂದು ಮರದ ಬ್ಯಾರಲ್ ನೋಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಶಿಪ್ನ ಒಳಗೆ ತೋರಿಸ್ತಾರೆ. ಅಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹುಡುಗಿ ನಾಮಿ ಅಂತ ಒಬ್ಬ ಹುಡುಗ, ನೀವು ನಮ್ಮ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಆ ಇಬ್ಬರು ಆ ಬ್ಯಾರಲ್ನ ಹಗ್ಗ ಹಾಕ್ಬಿಟ್ಟು ಎತ್ಕೋತಾರೆ, ಯಾಕಂದರೆ ಅದರಲ್ಲಿ ಬಿಯರ್ ಸಿಗುತ್ತೆ ಅಂತ. ಹಾಗೆ ಅಲ್ಲಿರೋ ಒಬ್ಬ ಜೋರಾಗಿ ಹೇಳ್ತಾನೆ, ಒಂದು ಹಡಗು ನಮ್ಮ ಹತ್ರ ಬರ್ತಾ ಇದೆ, ಅದು ದಾಳಿ ಮಾಡ್ತಾ ಇದೆ, ಯಾಕಂದರೆ ಅದು ಒಂದು ಪೈರೇಟ್ ಶಿಪ್. ಇದನ್ನು ನೋಡಿ ಒಳಗಿರೋ ಜನ ಎಲ್ಲ ಎದ್ರು ಬಿಡ್ತಾರೆ. ಇದರಿಂದ ಆ ಬ್ಯಾರಲ್ ಉಳ್ಕೊಂಡು ಶಿಪ್ನ ಕೆಳಗೆ ಹೋಗ್ಬಿಡುತ್ತೆ. ಆ ಪೈರೇಟ್ಸ್ ಎಲ್ಲ ಶಿಪ್ಪಿಂದ ಈ ಶಿಪ್ಗೆ ಹಗ್ಗ ಹಾಕಿ ಕಟ್ಟಿ ದಾಳಿ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಒಬ್ಬನ ಬಿಟ್ಟು, ಯಾಕಂದರೆ ಅವನು ಎದುರು ಬಿಡ್ತಾನೆ. ಆ ಪೈರೇಟ್ಸ್ನ ಲೀಡರ್ ಮಿಸ್ ಅಲ್ವಿಡಾ ಹೋಗೋಕ್ಕೆ ಹೇಳಿದರು, ಆದರೆ ಇವನು ಹೋಗಲ್ಲ. ಅದಕ್ಕೆ ಅವಳು ಇವನಿಗೆ ಜಾರ್ಸ್ ಹೊಡಿತಾಳೆ. ಅವನು ಈ ಶಿಪ್ಗೆ ಬಂದು ಬೀಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ತೋರಿಸ್ತಾರೆ, ನಾಮಿ ಬಟ್ಟೆ ಚೇಂಜ್ ಮಾಡ್ತಾರೆ. ಆ ಬಟ್ಟೆಯಿಂದ ಗೊತ್ತಾಗುತ್ತೆ ಅವಳು ಪೈರೇಟ್ ಅಂತ. ಆಮೇಲೆ ಆ ಎದುರಿರೋ ಹುಡುಗ ಆ ಬ್ಯಾರಲ್ ಹತ್ರ ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ತೋರಿಸ್ತಾರೆ, ಆ ಹುಡುಗಿ ಪೈರೇಟ್ ಶಿಪ್ಗೆ ಬಂದು ಅಲ್ಲಿರೋರಿಗೆ ಸರಿಯಾಗಿ ಹೊಡಿಬಾರ್ದು ಹೊಡಿತಾಳೆ. ಆಮೇಲೆ ಆ ಹುಡುಗ ಆ ಬ್ಯಾರಲ್ನಲ್ಲಿ ಏನಿರ್ಬೋದು ಅಂತ ತಿಳ್ಕೊಂಡು ಬರ್ಬೇಕಾದ್ರೆ 3 ಜನ ಬಂದುಬಿಟ್ಟು ತಡೀತಾರೆ. ಅದರಲ್ಲಿ ಇರೋ ಒಬ್ಬ ಅದನ್ನು ಓಪನ್ ಮಾಡೋಕ್ಕೆ ಹೋಗ್ತಾನೆ. ಅವಾಗ ಅದರಿಂದ ಒಬ್ಬ ಹುಡುಗ ಆ ಬ್ಯಾರಲ್ನ ಹೊಡ್ಕೊಂಡು ಹೊರಗೆ ಬರ್ತಾನೆ. ಅವನು ಬಂದಿದ್ದು ನೋಡಿ ಎಲ್ಲ ಎದುರು ಬಿಡ್ತಾರೆ. ಆಮೇಲೆ ಅಲ್ಲಿರೋ ಒಬ್ಬರಿಗೆ ಹೊಡ್ತಾ ಬಿದ್ದು ಅಲ್ಲೇ ಬಿದ್ದೋಗ್ತಾನೆ. ಆಮೇಲೆ ನೀವು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಅವರು ನಾವು ಕೇಳಬೇಕು ಅದನ್ನು ಅಂತ ಹೇಳ್ತಾರೆ. ಆಮೇಲೆ ಆ ಹುಡುಗ ಅಲ್ಲಿರೋ ಹುಡುಗನ ಕೇಳ್ತಾನೆ, ತಿನ್ನೋಕ್ಕೇನಾದರೂ ಆಯ್ತಾ? ಆಮೇಲೆ ಆ ಇಬ್ಬರು ಹೇಳ್ತಾರೆ, ನಿನಗೆ ಗೊತ್ತಿಲ್ಲ ನಾವು ಎಷ್ಟು ಕೆಟ್ಟವರು ಅಂತ. ಆಮೇಲೆ ಅವರು ಕತ್ತಿಯಿಂದ ಹೊಡೆಯಕ್ಕೆ ಹೋಗ್ತಾರೆ. ಆದರೆ ಆ ಹುಡುಗ ಅದನ್ನು ತಡಿತಾನೆ. ಆಮೇಲೆ ಹೇಳ್ತಾನೆ, ನಿಮ್ಮ ಪ್ರಾಬ್ಲಮ್ ಏನಣ್ಣ? ಇದನ್ನು ಎಲ್ಲ ನೋಡಿ ಅಲ್ಲಿರೋ ಹುಡುಗ ಕೇಳ್ತಾನೆ, ನೀನು ಯಾರು? ಆಮೇಲೆ ಅವನು ಹೇಳ್ತಾನೆ, ನನ್ನ ಹೆಸರು ಮಂಕಿ ಡಿ ಲೂಫಿ. ಆಮೇಲೆ ತೋರಿಸ್ತಾರೆ, ಲೂಫಿಯಿಂದ ಎದುರಿ ಪೈರೇಟ್ಸ್ ಹೊಡೋಗ್ತಿರ್ತಾರೆ. ಆಮೇಲೆ ಆ ಹುಡುಗ ಲೂಫಿಗೆ ಹೇಳ್ತಾನೆ, ನೀನು ಎಲ್ಲಿಂದ ಹೋಗು, ಅವರು ಭಾರಿ ಡೇಂಜರ್, ನಿನ್ನನ್ನು ಸಾಯಿಸ್ತಾರೆ. ಆದರೆ ಇದಕ್ಕೆಲ್ಲ ಲೂಫಿ ತಲೆನೇ ಕೆಡಿಸ್ಕೊಳಲ್ಲ. ಆ ಹುಡುಗನ ಊಟಕ್ಕೆ ಹುಡ್ಕೊಂಡು ಹೋಗ್ತಾನೆ. ಅವರು ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿ ಲೂಫಿಗೆ ಭಾಳ ಸೇವೆ ಹಣ್ಣುಗಳು ಸಿಗ್ತವೆ. ಆ ಹುಡುಗ ಹೇಳ್ತಾನೆ, ನನ್ನ ಹೆಸರು ಕೋಬಿ. ಆಮೇಲೆ ಲೂಫಿ ಕೇಳ್ತಾನೆ, ಈ ಶಿಪ್ ಏನು ಅಂತ. ಕೋಬಿ ಹೇಳ್ತಾನೆ, ಇದೊಂದು ಪ್ಯಾಸೆಂಜರ್ ಶಿಪ್. ಆಮೇಲೆ ಲೂಫಿ ಕೇಳ್ತಾನೆ, ಇಲ್ಲಿ ಯಾವುದಾದ್ರೂ ಇನ್ನೊಂದು ಶಿಪ್ ಐತಾ? ಅದಕ್ಕೆ ಕೋಬಿ ಹೇಳ್ತಾನೆ, ಇರ್ಬೋದು. ಆಮೇಲೆ ಲೂಫಿ ಹೇಳ್ತಾನೆ, ನನ್ನ ಶಿಪ್ ಸುಂಟ್ರಗಾಳಿಗೆ ಮುಳುಗೋಯ್ತು. ಆಮೇಲೆ ಲೂಫಿನ ಕೇಳ್ತಾನೆ, ನೀನು ಪೈರೇಟ್ ಅಥವಾ ಪ್ಯಾಸೆಂಜರಾ? ಅದಕ್ಕೆ ಕೋಬಿ ಒಂದು ಸೆಕೆಂಡ್ ಸೈಲೆಂಟಾಗಿ ಬೇಜಾರಾಗಿ ಹೇಳ್ತಾನೆ, ಒಂದಿನ ನಾನು ಒಂದು ಸಣ್ಣ ಬೋಟಲ್ಲಿ ಮೀನು ಹಿಡಿಬೇಕಾದ್ರೆ ಪೈರೇಟ್ಸ್ ನನ್ನನ್ನು ಇಟ್ಕೊಂಡ್ಬಿಟ್ರು. ನನ್ನನ್ನು ಜೀವದ ಬದಲಾಗಿ ನನ್ನ ಗುಲಾಮ ಮಾಡಿಕೊಂಡ್ರು. ಆಮೇಲೆ ನಾನು ಒತ್ತಾಯದಿಂದ ಈ ಥರ ಜೀವನ ಮಾಡ್ತಾ ಇದ್ದೀನಿ. ಆಮೇಲೆ ಲೂಫಿ ಹೇಳ್ತಾನೆ, ನೀನು ಯಾಕೆ ಇದನ್ನು ಬಿಡಬಾರ್ದು? ಅದಕ್ಕೆ ಕೋಬಿ ಹೇಳ್ತಾನೆ, ನಾನು ಅದನ್ನು ಯೋಚನೆ ಮಾಡೋಕ್ಕಾಗಲ್ಲ, ನಿನಗೆ ಕ್ಯಾಪ್ಟನ್ ಅಲ್ವಿಡಾ ಬಗ್ಗೆ ಗೊತ್ತಿಲ್ಲ. ಇದಕ್ಕೆ ಲೂಫಿ, ನೀನೆಷ್ಟು ಎದುರು ಪುಕ್ಲ, ನೀನು ತರ್ಕೊಂಡ್ರೆ ನನಗೆ ಇಷ್ಟ ಇಲ್ಲ ನಗಡ್ಕೊಂಡು ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಕ್ಯಾಪ್ಟನ್ ಅಲ್ವಿಡಾ ಅವ್ರ ಕಡೆಯವರಿಗೆ ಬೇಗ ಎಲ್ಲ ತಗೊಳ್ಳಿ, ಮರೀನ್ಸ್ ಬರೋದ್ರೊಳಗೆ ಎಲ್ಲ ದೋಚ್ಕೊಬಿಡ್ಬೇಕು ಅಂತ ಹೇಳ್ತಿರ್ತಾಳೆ. ಮರೀನ್ಸ್ ಅಂದರೆ ಸಮುದ್ರದಲ್ಲಿರೋ ಪೊಲೀಸ್ಗಳು. ನೆಕ್ಸ್ಟ್ ಸೀನಲ್ಲಿ ಪೈರೇಟ್ ಶಿಪ್ಗೆ ಹೋಗಿಲ್ಲಲ್ಲ ನಾಮಿ, ಅಲ್ಲಿರೋ ಎಲ್ಲ ನಿಧಿನ ಕದ್ದಿರ್ತಾಳೆ. ಈ ಕಡೆ ಲೂಫಿ ಆಗಲೇ ಎದುರಿಸಿ ಕಳಿಸಿದ್ನಲ್ಲ, ಅವರು ಕ್ಯಾಪ್ಟನ್ ಅಲ್ವಿಡಾಗೆ ಎಲ್ಲ ವಿಷಯನೂ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಕೋಬಿ ಲೂಫಿಗೆ ಕೇಳ್ತಾನೆ, ನೀನು ಈ ಸಮುದ್ರದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ? ಅದಕ್ಕೆ ಲೂಫಿ ಹೇಳ್ತಾನೆ, ನಾನು ಪೈರೇಟ್ ಕಿಂಗ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕೋಬಿ ಕೇಳ್ತಾನೆ, ನಿನ್ನ ಜೊತೆಗಿರೋರಲ್ಲಿ? ಅದಕ್ಕೆ ಲೂಫಿ ಹುಡುಕ್ತಿದ್ದೀನಿ ಅಂತ ಹೇಳ್ತಾನೆ. ಹಾಗಾದರೆ ನೀನು ಒನ್ ಪೀಸ್ ಇದನ್ನು ಹುಡುಕ್ತಿದೆಯಾ? ಅದು ನಿನ್ನ ಕೈ ಸಾಧ್ಯನೇ ಇಲ್ಲ ಅಂತ ಕೋಬಿ ಹೇಳ್ತಾನೆ. ಇದನ್ನು ಕೇಳಿ ಲೂಫಿ, ನಾನು ಪೈರೇಟ್ ಕಿಂಗ್ ಆಗೇ ಆಗ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಅದಕ್ಕೆ ಕೋಬಿ ಹೇಳ್ತಾನೆ, ನನಗೊಂದು ಕನಸಿದೆ, ನಾನು ಮರೀನ್ಗೆ ಸೇರಬೇಕು, ಆಮೇಲೆ ಅಲ್ವಿಡಾನ ಹಿಡಿಬೇಕು ಅಂತ ಹೇಳಬೇಕಾದ್ರೆ ಮೇಲಿಂದ ಅಲ್ವಿಡಾ ಟಾಪ್ ಹೊಡ್ಕೊಂಡು ಕೆಳಗೆ ಬೀಳ್ತಾಳೆ. ಆಮೇಲೆ ಹೇಳ್ತಾಳೆ, ನನಗೆ ನನ್ನ ಪೈರೇಟ್ಸ್ ಹೇಳ್ತಿದ್ರು ಯಾರೋ ಡೇಂಜರಸ್ ವ್ಯಕ್ತಿ ಇದ್ದಾನೆ, ನನಗನ್ನಿಸ್ತು ಪೈರೇಟ್ ಅಂತ ಜೋರು ಇರ್ಬೋದು, ಆದರೆ ನೀನಂತೂ ತುಂಬ ಕಿದೀಯ. ಆಮೇಲೆ ಅವಳು ಕೋಬಿನ ಕೇಳ್ತಾಳೆ, ಸಮುದ್ರದಲ್ಲಿ ಎಲ್ಲರಿಗಿಂತ ಸುಂದರವಾದ ಪೈರೇಟ್ ಯಾರು ಅಂತ. ಅದಕ್ಕೆ ಕೋಬಿ ಉತ್ತರ ಕೊಟ್ಟು ಎಕೋ ಅಂತ ಅನ್ನೋದರಲ್ಲಿ ಲೂಫಿ ಕೇಳ್ತಾನೆ, ಈ ಡುಮ್ಮಿ ಯಾರು ಕೋಬಿ? ಇದನ್ನು ಕೇಳಿದ ಅಲ್ವಿಡಾಗೆ ತುಂಬ ಸಿಟ್ಟು ಬಂದು ಲೂಫಿ ಮೇಲೆ ದಾಳಿ ಮಾಡ್ತಾಳೆ. ಆದರೆ ಲೂಫಿ ಅದರಿಂದ ತಪ್ಪಿಸ್ಕೊಂಡು ಶಿಪ್ನ ಮೇಲೆ ಬರ್ತಾನೆ.
ಆಮೇಲೆ ಲೂಫಿ ಹಿಂದ್ಗಡೆ ಅಲ್ವಿಡಾನ ಕ್ರೂನ ಪೈರೇಟ್ಸ್ಗಳೆಲ್ಲ ಹೋಗ್ತಾರೆ. ಇದರಿಂದ ಲೂಫಿ ಓಡೋಕ್ಕೆ ಶುರು ಮಾಡ್ತಾನೆ. ಓಡಬೇಕಾದ್ರೆ ಒಂದು ಪಿಲ್ಲರ್ ಕಂಡು ಓಡ್ತಾನೆ. ಅವನು ಎಷ್ಟು ದೂರ ಓಡ್ತಾನೋ ಅವನ ಕೈ ಕೂಡ ಅಷ್ಟೇ ಇಕ್ತಾ ಹೋಗುತ್ತೆ. ಇದನ್ನು ಬಿಟ್ಟು ಎಲ್ಲ ಪೈರೇಟ್ಸ್ಗಳು ಎದುರು ಬಿಡ್ತಾರೆ. ಆಮೇಲೆ ಲೂಫಿ ತನ್ನ ಕೈನ ರಬ್ಬರ್ ಥರ ಉಪಯೋಗಿಸ್ಕೊಂಡು ಅವ್ರ ಮೇಲೆ ದಾಳಿ ಮಾಡ್ತಾನೆ. ಇದನ್ನು ನೋಡಿ ಕೋಬಿ ಹೇಳ್ತಾನೆ, ನೀನು ಏನು ವಸ್ತು ಲೂಫಿ? ಅದಕ್ಕೆ ಲೂಫಿ ಹೇಳ್ತಾನೆ, ನಾನೊಬ್ಬ ರಬ್ಬರ್ ಮ್ಯಾನ್ ಅಂತ. ಇದರ ಮಧ್ಯದಲ್ಲಿ ಅಲ್ವಿಡಾ ಹೇಳ್ತಾರೆ, ನಾನು ಕೇಳಿದೆ ಡೆವಿಲ್ ಫ್ರೂಟ್ ಬಗ್ಗೆ, ಇವತ್ತು ನಾನು ಅದನ್ನು ನೋಡಿಬಿಟ್ಟೆ. ನೀ ಗಮ್ ಫ್ರೂಟ್ ಇಂದ ಈ ರಬ್ಬರ್ ಪವರ್ ಸಿಕ್ಕಿದೆ ಹೌದಾ? ಅದಕ್ಕೆ ಲೂಫಿ ಅಂತಾನೆ. ಆಮೇಲೆ ಅಲ್ವಿಡಾ ಕೇಳ್ತಾರೆ, ನೀನು ಬೌಂಟಿ ಹಂಟರ್? ಇದಕ್ಕೆ ಲೂಫಿ ಹೇಳ್ತಾನೆ, ನಾನು ಬೌಂಟಿ ಹಂಟರ್ ಅಲ್ಲ, ನಾನೊಬ್ಬ ಪೈರೇಟ್ ಅಂತ. ಎಲ್ವಿಡಾ ಕೇಳ್ತಾರೆ, ಹಾಗಾದರೆ ನೀನು ಕ್ರೂ ಎಲ್ಲಿದೆ? ಲೂಫಿ ಹೇಳ್ತಾನೆ, ಈಗಂತೂ ಕ್ರೂ ಇಲ್ಲ, ಆದರೆ ಫ್ಯೂಚರಲ್ಲಿ ಇರುತ್ತೆ. ಅದಕ್ಕೆ ಎಲ್ವಿಡಾ ಹೇಳ್ತಾರೆ, ನೀನು ಪೈರೇಟ್, ನಾನು ಪೈರೇಟ್, ನಾವಿಬ್ಬರು ಸಹ ನಂಬರ್ 1 ಪೈರೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಇದ್ರ ಪ್ರಕಾರ ನಾವಿಬ್ಬರು ರೈವಲ್ಗಳು. ನೀನು ನನ್ನ ಜೊತೆ ಹೋರಾಡ್ತೀಯಾ? ನಾನು ನಿನಗೆ ಚಾಲೆಂಜ್ ಮಾಡ್ತೀನಿ. ಇದಕ್ಕೆ ಕೋಬಿ ಹೇಳ್ತಾನೆ, ನೀನು ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೋಬೇಡ ಲೂಫಿ. ಎಲ್ವಿಡಾ ತುಂಬ ಶಕ್ತಿಶಾಲಿ ಮತ್ತು ಅವಳ ಹತ್ರ ತುಂಬ ದೊಡ್ಡ ಕ್ರೂ ಇದೆ, ನೀನು ಸತ್ತೋಗ್ತೀಯಾ. ಇದರಿಂದ ಲೂಫಿಗೆ ನೆನಪಾಗುತ್ತೆ, ಅವನ ಕನಸಿಗೋಸ್ಕರ ಸಾವಿ ಕೂಡ ಇದ್ರಲ್ಲ. ಇದನ್ನೆಲ್ಲ ಕೇಳಿ ಕೋಬಿಗೂ ಜೋಶ್ ಬರುತ್ತೆ. ಆಮೇಲೆ ಅವನು ಎಲ್ವಿಡಾಗೆ ಹೇಳ್ತಾನೆ, ನೀನು ಯಾವಾಗಲೂ ಕೆಟ್ಟಿರ್ತೀಯಲ್ಲ, ಸಮುದ್ರದಲ್ಲಿ ಎಲ್ಲರಿಗಿಂತ ಸುಂದರ ಯಾರು, ಸಮುದ್ರದಲ್ಲಿ ಎಲ್ಲರಿಗಿಂತ ಸುಂದರ ಯಾರು? ಇದಂತೂ ನನಗೆ ಗೊತ್ತಿಲ್ಲ, ಆದರೆ ಇದಂತೂ ಗೊತ್ತಿದೆ, ಈ ಸಮುದ್ರದಲ್ಲಂತೂ ನೀನೇ ಕಲೀಜು ಹೆಂಗಸು. ಅರ್ಥ ಆಯ್ತು ನನಗೆ. ಇದರಿಂದ ಎಲ್ವಿಡಾ ಸಿಟ್ಟಲ್ಲಿ ಕೋಬಿ ಮೇಲೆ ದಾಳಿ ಮಾಡುತ್ತಾರೆ. ಆದರೆ ಸರಿಯಾದ ಸಮಯದಲ್ಲಿ ಲೂಫಿ ಕೋಬಿನ ತಳ್ಳಿ ಆ ದಾಳಿನ ತನ್ನ ಮೇಲೆ ಬೀಳೋ ಹಾಗೆ ಮಾಡ್ತಾನೆ. ಆದರೆ ಲೂಫಿಗೆ ಇದರಿಂದ ಏನೂ ಆಗಲ್ಲ, ಯಾಕಂದರೆ ಅವನು ರಬ್ಬರ್ ಬಾಯ್ ಅಲ್ವಾ. ಆಮೇಲೆ ಲೂಫಿ ಡೆವಿಲ್ ಫ್ರೂಟ್ ಪವರಿಂದ ಎಲ್ವಿಡಾಗೆ ಭಯಾನಕ ಪಂಚ್ ಮಾಡಿದ್ದಾನೆ. ಇದರೆಲ್ಲರ ಮಧ್ಯದಲ್ಲಿ ಅಲ್ಲಿ ಒನ್ ಪೀಸ್ನ ಮರೀನ್ಸ್ ಪೈರೇಟ್ಸ್ ಹೇಗೆ ಬರ್ತಾರೆ. ಮರೀನ್ಸ್ನ ನೋಡಿಬಿಟ್ಟು ಲೂಫಿ ಹೇಳ್ತಾನೆ, ನಾನೀಗ ಓಡಬೇಕು, ನೀನು ಹೋಗಿ ಮರೀನ್ಸ್ ಜಾಯ್ನ್ ಆಗು. ಅದಕ್ಕೆ ಕೋಬಿ ಹೇಳ್ತಾನೆ, ಹಿಂಗೋದ್ರೆ ಜೈಲಿಗೆ ಹಾಕಿ ಹೊಡಿತಾರೆ, ಇದರಿಂದ ಲೂಫಿ ಜೊತೆಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವರಿಬ್ಬರು ಒಂದು ಚಿಕ್ಕ ಬೋಟ್ ತಾಂಡಿ ಹೋಗ್ತಾರೆ. ಹೋಗ್ಬೇಕಾದ್ರೆ ಲೂಫಿ ನಾಮಿ ಎಲ್ವಿಡನ್ ನಿಧಿನ ತಾಂಡಿ ಹೋಗ್ತಿರೋದನ್ನು ನೋಡ್ತಾನೆ. ಈ ಸೀನಲ್ಲಿ ಲೂಫಿ ಮತ್ತು ಕೋಬಿ ಸಮುದ್ರದಲ್ಲಿ ಇರ್ತಾರೆ. ಲೂಫಿ ಕೇಳ್ತಾನೆ, ಈ ಝೋರೋ ಯಾರು? ಕೋಬಿ ಹೇಳ್ತಾನೆ, ಅವನು ತುಂಬ ಭಯಂಕರವಾದ ಪೈರೇಟ್ ಹಂಟರ್. ಆಮೇಲೆ ಕೇಳ್ತಾನೆ, ನೀನು ಯಾಕೆ ಇದನ್ನು ಕೇಳ್ತಿದೀಯಾ? ಅದಕ್ಕೆ ಲೂಫಿ ಹೇಳ್ತಾನೆ, ನಾನು ಝೋರೋನ ನನ್ನ ಕ್ರೂಗೆ ನಂಬರ್ 1 ಮೆಂಬರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಇಲ್ಲಿಗೆ ಒನ್ ಪೀಸ್ನ ಮೊದಲ ಎಪಿಸೋಡ್ ಮುಗಿಯುತ್ತೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ.